ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬಡಿದಾಟ ಜೋರಾಗಿ ನಡೀತಾ ಇದೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಇವತ್ತು ನಾಮಿನೇಷನ್ ಭರಾಟೆ ಇರುವಂತದ್ದು. ಅಭ್ಯರ್ಥಿಗಳಿಂದ ಇವತ್ತು ನಾಮಪತ್ರ ಸಲ್ಲಿಕೆಯಾಗುತ್ತೆ. ನಾಯಕರ ದಂಡೆ ಭಾಗಿಯಾಗುತ್ತೆ ನಾಮಪತ್ರ ಸಲ್ಲಿಕೆಯಲ್ಲಿ ಅಂತ ಹೇಳ್ಬೋದು. ಬಾಗಲಕೋಟೆ, ದಾವಣಗೆರೆಯಲ್ಲಿ ನಾಮಿನೇಷನ್ ಭರಾಟೆ ಬೀಸಲಾಗುತ್ತೆ. ಇವತ್ತು ಅಭ್ಯರ್ಥಿಗಳು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾರೆ. ಅವರ ಜೊತೆ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ಕಾಂಗ್ರೆಸ್, ಬಿಜೆಪಿ ಅಭ್ಯರ್ಥಿಗಳಿಂದ ಇವತ್ತು ನಾಮಪತ್ರ ಸಲ್ಲಿಕೆಯಾಗುತ್ತೆ. ಬೈ ಎಲೆಕ್ಷನ್ ಬಡಿದಾಟ ಜೋರಾಗಿದೆ. ನಾಮಪತ್ರ ಸಲ್ಲಿಕೆ ಇವತ್ತು ನಡೆಯುತ್ತೆ. ಇನ್ನು ಬಂಡಾಯ ಅಭ್ಯರ್ಥಿಗಳು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ತಯಾರಾಗಿರುವಂಥದ್ದು. ಇನ್ನು ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಬಂದಾಗ ಸಮರ್ಥ ಶಾಮನೂರ್ಗೆ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಅಲ್ಲಿ ಬಂಡಾಯ ಎದ್ದಿದ್ದಂಥದ್ದು. ಮುಸ್ಲಿಂ ಮುಖಂಡರು ಒಂದು ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾಲೇ ಇದ್ದಾರೆ. ಆದರೂ ಕೂಡ ಡಿಸಿಎಂ ಡಿಕೆಶಿ ಅವರು, ಸಿಎಂ ಸಿದ್ದರಾಮಯ್ಯನವರು ಇವರು ಕೂಡ ನಿರ್ಧಾರ ಮಾಡಿ ಪಟ್ಟಿಯನ್ನ ಕೊಟ್ಟಿದ್ದಂಥದ್ದು. ಕಾಂಗ್ರೆಸ್, ಬಿಜೆಪಿ ನಾಯಕರುಗಳು ಇಬ್ಬರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಇವತ್ತು. ಇನ್ನು ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ. ಶಾಮನೂರು ಮೊಮ್ಮಗನ್ಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾರೆ ಸಮರ್ಥ ಶಾಮನೂರು. ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಸಿಕ್ಕಿದೆ. ಇವತ್ತು ನಾಮಪತ್ರ ಸಲ್ಲಿಸ್ತಾರೆ ಸಮರ್ಥ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸ್ತಾರೆ. ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರುವಂತದ್ದು. ಅದಾದ್ಮೇಲೆ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಸ್ತಾರೆ ಸಮರ್ಥ ಶಾಮನೂರು. ಆಗ ಸಿಎಂ ಸಿದ್ದರಾಮಯ್ಯನವರು, ಡಿಕೆಶಿ ಅವರು ಕೂಡ ಅವರೊಂದಿಗೆ ಭಾಗಿಯಾಗ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಉತ್ತರಾಧಿಕಾರಕ್ಕಾಗಿ ನಡೀತಾ ಇರುವಂತಹ ಪೈಪೋಟಿ ಅಂತ ಹೇಳ್ಬೋದು. ವಂಶ ಪಾರಂಪರ್ಯವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಯಾರು ಉತ್ತರಾಧಿಕಾರಿ ಅನ್ನುವಂಥದ್ದು ಈಗ ಸಮರ್ಥ ಶಾಮನೂರು ಅವರಿಗೆ ಅವಕಾಶ ಸಿಕ್ಕಿರುವಂಥದ್ದು. ಯಾಕಂದ್ರೆ ಶಾಮನೂರು ಅವರ ಫ್ಯಾಮಿಲಿಯಲ್ಲಿ ಒಬ್ರು ಅವರ ವಂಶದ ಕುಡಿ, ಹಾಗಾಗಿ ಅವರಿಗೆ ಟಿಕೆಟ್ ಸಿಕ್ಕಾಯ್ತು. ಈಗ ಇವತ್ತು ನಾಮಿನೇಷನ್ ಸಲ್ಲಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರೊಟ್ಟಿಗಿರ್ತಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಸಾಕಷ್ಟು ಅಡೆತಡೆಗಳಲ್ಲಿ ಇವತ್ತು ಟಿಕೆಟ್ ಘೋಷಣೆ ಆಗಿರುವಂಥದ್ದು. ನಾಮಪತ್ರ ಸಲ್ಲಿಕೆಗೆ ಕೂಡ ಇವತ್ತು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈ ತಲೆನೋವು ಒಂದು ರೀತಿಯಾಗಿ ಕಾಡ್ತಾ ಇತ್ತು. ಈ ಕಡೆ ಮುಸ್ಲಿಂ ಮುಖಂಡರುಗಳು ಜಮೀರ್ ಅಹ್ಮದ್ ಖಾನ್ ಅವರು, ಆ ಕಡೆ SS ಮಲ್ಲಿಕಾರ್ಜುನ್ ಅವರು, ಒಂದು ರೀತಿಯಾಗಿ ಪೈಪೋಟಿ ನಡೀತಾ ಇತ್ತು. ಇನ್ನು ಬಾಗಲಕೋಟೆ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಮೇಟಿ ಕುಟುಂಬದಲ್ಲೇ ಒಮ್ಮತ ಇರಲಿಲ್ಲ. ಎಲ್ಲ ಅಡೆತಡೆಗಳನ್ನ ದಾಟಿ ಟಿಕೆಟ್ ಸಿಕ್ಕಾಯ್ತು. ಮೇಟಿ ಕುಟುಂಬಕ್ಕೂ ಕೂಡ, ಈ ಕಡೆ ಶಾಮನೂರು ಕುಟುಂಬಕ್ಕೂ ಕೂಡ. ಈಗ ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯುತ್ತೆ.